ಸಿನಿಮಾ ಹೆಂಗಿದೆ ಗೊತ್ತಾ? ಕಚಡ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ವರ್ಷ ನನ್ನ ಮಗನೇ, ನಾಚಿಕೆ ಆಗಲ್ಲ ನಿನಗೆ ಊರಿಗೆಲ್ಲ ಬುದ್ಧಿ ಹೇಳೋದು, ಕೊನೆಗೆ ಬಂದು ಹುಚ್ಚೋಯ್ದು ಮಕ ನೋಡ್ಕೊಳ್ಳೋ ಕಚಡ ನನ್ನ ಮಗನೇ, ಮಕ ನೋಡ್ಕೋ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ಅದು ಡೈಲಾಗ್ ಹೇಳ್ತಾರಲ್ಲ, ನನ್ನ ಮಕ್ಕಳಿಗೆ ಉಗ್ದಂಗೆ ಆಗೋಯ್ತು. ಯಾಕಂದ್ರೆ ನಾವು ಹಂಗೆ ಅಲ್ಕಾಗಳೇ ಅಲ್ಲಿ ಒಂದು ಹುಡುಗಿ ಲವ್ ಮಾಡೋದು, ಇನ್ನೊಂದು ಕಡೆ ಬಿಡೋದು, ಇವ್ರು ಮಾಡ್ತಾ ಇರ್ತೀವಂತಲ್ಲ, ಎಲ್ಲ ಕಡೆ ಹೆಂಗೆ ತೋರಿಸವ್ರೆ ಸರ್. ಒಂದು ಹುಡುಗ ಅಥವಾ ಒಂದು ಹುಡುಗನ ಲವ್ ಮಾಡ್ರೆ ಆ ಹುಡುಗನ ಹೆಂಗೆ ಇಷ್ಟಪಡ್ತಾಳೆ, ಆ ಹುಡುಗ ಸಿಗರೇಟ್ ಸೇದಬಾರ್ದು, ಎಣ್ಣೆ ಹೊಡಿಬಾರ್ದು, ಕುಡಿಬಾರ್ದು. ಈ ಸಿನಿಮಾ ತೋರಿಸ ಗೊತ್ತಾ, ಅಲ್ಲೆಲ್ಲ ರೇಪ್ ಆಯ್ತಿರ್ತದೆ. ಅವನೇ ನನ್ನ ಡವ್ವು, ಅವನೇ ರೇಪ್ ಮಾಡಿರ್ಬೇಕು, ಅಲ್ಲೇ ಕೊಲೆ ಮಾಡಿರ್ತಾಳೆ, ಅವನೇ ಕೊಲೆ ಮಾಡಿರ್ಬೇಕು. ಹೆಂಗೆ ತೋರಿಸಲ್ವಾ? ನಿಜವಾದ ಸೂಪರ್ ಐತೆ. ದೇವಲೋಕ ಹೇಳ್ತಾನೆ ಇಂದ್ರಂಗೂ ಸೈಕ್ ಮಾಡಿದೆ ನಮ್ಮ ಬಾಸ್ ಉಪೇಂದ್ರ. ನಿಜವಾದ ಸಕ್ಕತ್ ಖುಷಿ ಆಗೋಯ್ತು ನನಗೆ ಸರ್. ಎಲ್ಲರಿಗೂ ಇಷ್ಟ ಆಗಿದ್ದು ಓನಲ್ಲ ನೀನಲ್ಲ ಕರಿಮಣಿ ಮಲಕ ನೀನಲ್ಲ ಅಂತ. ನನಗೆ ಇಷ್ಟ ಆಗಿದೆ ಗೊತ್ತಾ? ಗಂಡನ್ಗೆ ಮರೆ ಮಾಚು, ಫ್ರೆಂಡಿಗೆ ಬೇವಾಚು. ಕರೆಕ್ಟ್ ಅಲ್ವಾ? ಇವತ್ತು ಎಷ್ಟೊಂದು ಜನ ಹುಡುಗಿರಾಗ್ಲಿ ಮದುವೆ ಆಗ್ಬಿಟ್ಟು ಹೆಂಡತಿ ಅಮೀರ್ ಖಾನ್ ಶಾರುಖ್ ಖಾನ್ ನೆನ್ಸ್ಕೊಂಡು ಗಂಡ ಪಕ್ಕ ಮನೆಕತ್ತಂತೆ. ಅದೇ ಗಂಡಂದ್ರು ಐಶ್ವರ್ಯ ರೈ ಯಾರು ನೆನ್ಸ್ಕೊಂಡು ಮನೆಕತ್ತಂತೆ. ನಿಜವಲ್ಲ ಸಕಾಲ ತೋರಿಸಿದ್ರು. ಪ್ರಪಂಚದಲ್ಲಿ ಈ ಲವ್ ಬಗ್ಗೆ ಹೇಳೋದನ್ನ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊ. 16-20 ವರ್ಷ ಹುಡುಗಿ ಬರೀ ಡೈಲಾಗ್ ಕೂಡ ಸಾಕು ಬಿದ್ದಾಯ್ತಾಳೆ. 25-20 ವರ್ಷ ಹುಡುಗನ ಲೆವೆಲ್ ನೋಡ್ಬಿಡ್ತೆ. 25 ವರ್ಷ ಮೇಲೆ ಹುಡುಗಿ ವಯಸ್ಸತ್ತು ಅನ್ಕೋ, ಆ ಹುಡುಗ ಯಾಗಿರೋ ಬಿದ್ದಾಯ್ತಾಳೆ. ಇವತ್ತು ಹಂಗೆ ಅಲ್ವಾ? ಹುಡುಗಿರು 60 ವರ್ಷ ಮುದ್ಕನ್ನ ಲವ್ ಮಾಡ್ಕೊಂಡು ಪಡಾಯಿಸ್ಕೊಂಡು ಅವ್ನಿಗೆ ತಿರುಗ್ತಾವ್ರೆ. ಅದನ್ನೆಲ್ಲ ದುಡ್ಡು ಏನು ಮಾಡೋಕ್ಕಲ್ಲ, ದುಡ್ಡು ಅವೆಲ್ಲ ತೋರಿಸ್ತಾವ್ರೆ. ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ಒಳ್ಳೆನು ಆ ಜನ ಬೇಕಾದ್ರೆ ಇಕ್ಕೋಬೋದಂತೆ. ಅವೆಲ್ಲ ಮಸ್ತಾಗಿ ತೋರಿಸ್ರು. ಒಂದು ಒಳ್ಳೆ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ತೋರಿಸ್ತಾ ಗೊತ್ತಾ, ವಿಕ್ರಮ ಮತ್ತೆ ಬೇತಾಳೊಂದು. ಸೊ ಈ ಪ್ರಪಂಚದಲ್ಲಿ ಹಿಂಗೆ ಅಂತ ವಿಕ್ರಮ್ ಹೇಳ್ತಾನೆ ಗೊತ್ತಾ, ಈ ಪ್ರಪಂಚ 3 ಎಣ್ಣೆ ಇಡ್ತಾರೆ: ರತಿ, ಸ್ವಾತಿ, ಕೀರ್ತಿ. ಮೂರ್ತಿ ಬಂದ್ಬಿಟ್ಟು ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಮೂರನ್ನು ಸೇರಿಸಿ ಒಟ್ಟಿಗೆ ಬಿಟ್ಟವ್ರೆ. ಮಿಕ್ಸ್ ಮಸಾಲ. ಶಿವಣ್ಣ ಹೇಳ್ತಿರೋ ಒಂದ್ಸಲ ಇಂಟರ್ವ್ಯೂ ನೋಡಿದ್ದೆ, ಯಾರ್ರೀ ಮಣಿರತ್ನಮ್ಮ ಕನ್ನಡದೊಬ್ಬರು ಅವರೇ ಬರ್ರಿ ಉಪೇಂದ್ರ ಅಂತ. ಆ ಡೈರೆಕ್ಷನ್ಗೂ ಅದಕ್ಕೂ ಸೂಪರಾಗಿ ಕೊಟ್ಟವ್ರೆ. ನಿಜವಾಗ್ಲೂ ವರ್ಲ್ಡ್ ಕಪ್ ಬಾಪ್ ಡೈರೆಕ್ಷನ್ಗೆ ಅಂದರೆ ಉಪ್ಪಿ ಸರ್ ಮಾತ್ರನೇ. ನಿಜವಾಗ್ಲೂ ಇನ್ಮೇಲೆ ಯಾರು ಕಮ್ಮಿ ಹೊಡಿಕೊಂಡ್ರು ಅಪ್ಪಿ ತಪ್ಪಿ ಒಳ್ಳೆ ನುಂಗಕ್ಕೆ ಬತ್ತಾವ್ರೆ ಉಪ್ಪಿ. ನಿಜವಾಗ್ಲೂ ಸಕ್ಕತ್ ಖುಷಿ ಆಯಿತು. ಇನ್ನು ಹೇಳ್ಬೇಕು ಅಂದರೆ ಸಾಂಗ್ ಆಗಲಿ ಎಲ್ಲ ಫೈಟ್ ಗೀಟು ಓಕೆ. ಪ್ರಪಂಚದಲ್ಲಿ ಅಯ್ಯೋ ಅವಳು ನಲ್ಲವು ಇವಳು ನಲ್ಲವು ಯಾವ ಲವ್ ಇಲ್ಲ ಗಿವು ಇಲ್ಲ ಸರ್. ಇವತ್ತಿನ ಟ್ರೆಂಡಿಂಗ್ ಏನಾಗ್ಬಿಡುತ್ತೆ ಅಂದರೆ, ಅವಾಗ ಮುಂಚೆ ಎಲ್ಲ ಒಂದು ಹುಡುಗಿ ನೋವು ಮಾಡಿದ್ರೆ ಸಾಕು, ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಒಪ್ಪಿಸಿ ಮದುವೆ ಆಗ್ಬಿಡ್ತೀವಿ. ಇವಾಗ ಹಂಗಲ್ಲ. ಪಾರ್ಕು, ವಯರ್ ರೂಮು, ಭಾರತೀಯ ಏಟೆಡ್ ಕಾರು ಎಲ್ಲ ಕಡೆ ಅತಿಗಾಡ್ಕೊಂಡು ನೋವು ಮಾಡ್ಕೊಂಡು ಜಾಲಿ ಇಲ್ಲ ಅಂದರೆ ಶ್ರದ್ಧಾಂಜಲಿ ಲಾಸ್ಟಲ್ಲಿ. ಇವಾಗ ಚೆನ್ನಾಗೈತೆ. ಯಾಕೆಂದರೆ ಒಂದು ಹುಡುಗಿ ಸರ್ ಅವರೇ ಇನ್ಸ್ಪಿರೇಷನ್. ಅವರಿಂದ ಏನು ಕಲಿಯೋದು? ಪ್ರತಿಯೊಂದು ಅವ್ರಿಗೆ ಕಲಿಯಬೇಕು ನಾವು ಅಲ್ವಾ? ಇಂಥದ್ದು ಕಲಿಯಕ ಅಂತೀರಿ. ಅವ್ರಿಗೆ ಏನೈತಿ, ಅವ್ರು ಎಲ್ಲ ಕಲಿಬೇಕು. ಅವ್ರು ಬಡತನದಿಂದ ಇದ್ದು ಇವತ್ತು ಪ್ರಜಾಕೀಯವರೆಗೂ ಪಕ್ಷ ಕಟ್ಟೋದಂದ್ರೆ ಎಲ್ಲ ಯೋಚನೆ ಮಾಡ್ಬೇಕಲ್ವಾ? ಬಿಟ್ಬಿಡ್ಬೇಕು ನಾವೆಲ್ಲ ಇನ್ಮೇಲೆ ರಾಜಕೀಯನ. ಎಲ್ಲರೂ ಓಟ್ ಹಾಕಬೇಕು ಪ್ರಜಾಕೀಯಕ್ಕೆ. ನಿಜವಾಗ್ಲೂ ಆ ಪ್ರಜಾಕೀಯ ಕಾನ್ಸೆಪ್ಟ್ ಬಂದ್ಬಿಟ್ಟು ನಾನು ಇವತ್ತೆಲ್ಲ ಉಪ್ಪಿಸೋದು ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಎಲ್ಲನೂ ಟ್ರೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡ್ರಿ. 25 ವರ್ಷದ ಮೇಲೆ ಫಿಲಮ್ ರಿಲೀಸ್ ಆಗೈತೆ. ಈ ಸಿನಿಮಾ ಬಂದಾಗ ನಂಗೆ ಚಡ್ಡಿ ಹಾಕಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಮತ್ತೆ ಆ ಸಿನಿಮಾ ಥಿಯೇಟರ್ ನೋಡಿದ್ದು ಹೆವಿ ಖುಷಿ ಆಗೋಯ್ತು. ಮಿಕ್ಕಿಂದ ಹುಡುಗ ಹೇಳ್ತಾನೆ